ಆನ್ಲೈನ್ ಗೇಮಿಂಗ್ ಗೀಳಿಗೆ ಬಿದ್ದು ಸೈಬರ್ ವಂಚನೆಗಿಳಿದಿದ್ದ ಕಿರಾತಕ ಅಂಧರಾಗಿದ್ದಾನೆ. ಬೆಳಗಾವಿ ಜಿಲ್ಲೆಯ ರಾಯಭಾಗದ ಯಡ್ರಾವಿಯ ನಿವಾಸಿ ಸಂತೋಷ್ ಬಂಧಿತ ಆರೋಪಿ. ಆನ್ಲೈನ್ ಗೇಮ್ನಿಂದ ಸಂತೋಷ್ ಲಕ್ಷಾಂತರ ರೂಪಾಯಿ ಹಣ ಕಳೆದುಕೊಂಡರೂ ಚಟ ಮಾತ್ರ ಬಿಟ್ಟಿಲ್ಲ. ಹೀಗಾಗಿ ಲೋನ್ ಕೊಡುವ ಹೆಸರಲ್ಲಿ ಸೈಬರ್ ವಂಚನೆಗೆ ಇಳಿದಿದ್ದ ಭೂಪ ಲೋನ್ ಬೇಕಾದ್ರೆ QR ಕೋಡ್ ಓಪನ್ ಮಾಡುವಂತೆ ವಾಟ್ಸ್ಆಪ್ ಮೆಸೇಜ್ ಕಳಿಸ್ತಾ ಇದ್ದ. QR ಕೋಡ್ ನಂಬಿ ಕ್ಲಿಕ್ ಮಾಡಿದ್ರೆ ಹಣ ಮಂಗಮಾಯ ಆಗ್ತಾ ಇತ್ತು. ಹಿಂದೆ ಫೈನಾನ್ಸ್ L&T ಯಲ್ಲಿ ಕೆಲಸ ಮಾಡ್ತಾ ಇದ್ದ ಆರೋಪಿ ಸಂತೋಷ್ ಗ್ರಾಹಕರನ್ನೇ ಟಾರ್ಗೆಟ್ ಮಾಡಿ ಮೋಸ ಮಾಡಿದ್ದಾನೆ. ಈವರೆಗೆ 2,17,000 ವಂಚನೆ ಮಾಡಿರೋ ಆರೋಪಿಯನ್ನ ಬೆಳಗಾವಿ ಜಿಲ್ಲಾ CN ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಸಂತೋಷ್ನಿಂದ 1 ಲಕ್ಷ ನಗದು, 1 ಲ್ಯಾಪ್ಟಾಪ್, 2 ಮೊಬೈಲ್ ಜಪ್ತಿ ಮಾಡಲಾಗಿದೆ. ಇವನಿಗೆ ಗೇಮಿಂಗ್ ಆಡೋದಲ್ಲಿ ಇಂಟ್ರೆಸ್ಟ್ ಭಾಳಷ್ಟು. ಈ ವ್ಯಕ್ತಿ ಸಂತೋಷ್ ಅಂದ್ರೆ ವ್ಯಕ್ತಿ ಯಡ್ರಾವ್ ಹಳ್ಳಿಯವನ. ಇವನಿಗೆ ಗೇಮಿಂಗ್ ಆಡಿ ಹಣಕಾಸು ಕಳ್ಕೊಂಡಿರ್ತಾನೆ. ಸೊ ಈಗ ಹಣಕಾಸು ಕಳ್ಕೊಂಡಾದ್ಮೇಲೆ ಗೇಮಿಂಗ್ ಆಡಬೇಕಂದ್ರೆ ಹುಚ್ಚು ಕಡಿಮೆ ಆಗಿಲ್ಲ. ಸೊ ಅದರಿಂದ ಉಳಿದವ್ರಿಗೆ ಮೋಸ ಮಾಡಿ ಹಣವನ್ನು ಗೇಮ್ಗೆ ಹಾಕಿಬಿಟ್ಟು ಉಳಿದವ್ರಿಗೆ ಮೋಸ ಮಾಡಿರೋದು ಕಂಡು ಬಂದಿದೆ. ಸೊ ಇವನ್ ಮೋಡಸ್ ಹೆಂಗೆ ಅಂದರೆ, ನಾನು ನಿಮಗೆ ಒಂದು QR ಕೋಡ್ ಕಳಿಸ್ತೀನಿ ಅಂದರೆ ಹೇಳಿಬಿಟ್ಟು ಲೋನ್ ಸಿಗ್ತದೆ. ಈ QR ಕೋಡನ್ನು ನೀವು ಕ್ಲಿಕ್ ಮಾಡ್ತೀರಂದ್ರೆ ಲೋನ್ ಸಿಗುತ್ತೆ ಅಂದರೆ ಜನರಿಗೆ ಅಪ್ರೋಚ್ ಮಾಡೋದು. ಯಾರು ಕ್ಲಿಕ್ ಮಾಡೋ ಸಂದರ್ಭದಲ್ಲಿಂದ ಆ QR ಕೋಡ್ನಿಂದ ಅವನು ಆಟ ಆಡ್ತಾ ಇರುವ ಗೇಮ್ ಯಾವ ಗೇಮು ಅದಕ್ಕೆ ಹಣ ಸೀದಾ ಹೋಗ್ತಾಯಿತ್ತು. ಸೊ ಅಂತಾಗ ಒಂದು ಕೇಸಲ್ಲಿ ಈ ಸಂತೋಷ್ ಅವನನ್ನು ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ. ಅವನ ಕಡೆಯಿಂದ 1 ಲಕ್ಷ ರೂಪಾಯಿ ಹಣವನ್ನು ರಿಕವರಿ ಮಾಡಿದ್ವಿ ಮತ್ತು 2 ಲ್ಯಾಪ್ಟಾಪ್. ಮೂಲ ಸೌಕರ್ಯ ವಂಚಿತ ನಿವಾಸಿಗಳು ಪ್ರತಿಭಟನೆಗೆ ಇಳಿದಿದ್ದು ಖಾಲಿ ಕೋಡೆಗಳ ಸಮೇತ ಧರಣಿ ನಡೆಸಿದ್ರು. ಧಾರವಾಡದಿಂದ ಕಲಘಟಗಿ ರಸ್ತೆ ತಡೆದು ಪ್ರತಿಭಟಿಸಿದ್ರು. ಕನಿಷ್ಠ ಸೌಕರ್ಯಗಳಿಲ್ಲದೆ ಲೋಹಿಯಾ ನಗರದ ನಿವಾಸಿಗಳು ಪರದಾಡ್ತಿದ್ದಾರೆ. ರಸ್ತೆ, ಚರಂಡಿ, ವಿದ್ಯುತ್ ಹಾಗೂ ನೀರಿನ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿ ಬೀದಿಗೆ ಇಳಿದಿದ್ದಾರೆ. ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಹಂಪಿ ಎಕ್ಸ್ಪ್ರೆಸ್ ರೈಲಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಅದೃಷ್ಟವಶಾತ್ ಭಾರೀ ಅನಾಹುತ ತಪ್ಪಿದೆ. ಬಳ್ಳಾರಿಯಿಂದ ಬೆಂಗಳೂರು ಕಡೆ ಹೊರಟಿದ್ದ ರೈಲ್ವೆಯಲ್ಲಿ ತಡರಾತ್ರಿ ಬೆಂಕಿ ಕಾಣಿಸಿಕೊಂಡಿದೆ. ಹಗರಿ ಗ್ರಾಮದ ಬಳಿ ಘಟನೆ ಸಂಭವಿಸಿದ್ದು ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಅನಾಹುತ ಸಂಭವಿಸಿರುವ ಶಂಕೆ ವ್ಯಕ್ತವಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅರೆಸ್ಟ್ ಮಾಡಬೇಕೆಂದಿದ್ದ ಛಲವಾದಿ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೆಂಡ ಕಾರಿದ್ದಾರೆ. ನಾರಾಯಣಸ್ವಾಮಿ ಅವರೇ ತಾಕತ್ತಿದ್ರೆ ಅರೆಸ್ಟ್ ಮಾಡಿಸಿ, ಬಂಧಿಸಲು ನೀವೇ ಸ್ಕ್ವಾಡ್ಗಳನ್ನ ಕರೆದುಕೊಂಡು ಬನ್ನಿ. ಮಲ್ಲಿಕಾರ್ಜುನ್ ಖರ್ಗೆ ಅರೆಸ್ಟ್ ಮಾಡ್ಲಿ, ಬೇಡ ಅಂದಿದ್ಯಾರು ಅಂತ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ರು. ಸುಮ್ಮನೆ ಹುಚ್ಚುಚ್ಚಾಗಿ ಮಾತಾಡೋದಲ್ಲ, RSS ಚಡ್ಡಿ ಹೊತ್ತ ತಕ್ಷಣ ಬುದ್ಧಿವಂತ ಆಗೋದಿಲ್ಲ. ತಂದೆ ಮಗನ ಮನಸ್ಥಿತಿ ಒಂದೇ ಇದೆ, ತಪ್ಪೇನಿದೆ ಅದರಲ್ಲಿ ಅಂತ ಛಲವಾದಿ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಕಿ ಉಗುಳಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.